How is it different? This is 4.99 and that is 5.99. ಏನು ಕಾನ್ಫಿಡೆನ್ಸಲ್ಲಿ ರಾಂಗ್ ಅಡ್ರೆಸ್ಗೆ ಹೋದ್ವಿ ಅಂದರೆ, ಸೊ ಇವಾಗ ಅದು ರೀಲೊಕೇಟ್ ಆಗಿದೆ ಅಂದ್ಬಿಟ್ಟು ಬೇರೆ ಅಡ್ರೆಸ್ಗೆ ಹೋಗ್ತಾ ಇದ್ದೀವಿ. ಅವಳು ಆಲ್ರೆಡಿ ಫ್ರೆಶ್ ಅಪ್ ಆಗಿಬಿಟ್ಟಿದ್ದಾಳೆ. ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ರಕ್ಷಿತಾ ರಮೇಶ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಎಲ್ರಿಗೂ ಹೊಸ ವರ್ಷದ ಶುಭಾಶಯಗಳು. ಐ ನೋ ಇದು ತುಂಬ ಲೇಟ್, ದಟ್ಸ್ ವೈ ವಿಶಿಂಗ್ ಯು ಎವ್ರಿ ಒನ್ ಅ ಬಿಲಿಯೇಟೆಡ್ ಹ್ಯಾಪಿ ನ್ಯೂ ಇಯರ್. ನಂಗೆ ಗೊತ್ತು ಎಲ್ಲರೂ ತುಂಬ ಬೈಕೊತಾ ಇರ್ತೀರ, ಏನು ಪ್ರತಿ ಸರಿ ಬರ್ತಾಳೆ ಅಮಾವಾಸ್ಯೆ ಹುಣ್ಣಿಮೆಗೆ ಒಂದು ದಿವಸ ಆ್ಯಂಡ್ ಕನ್ಸಿಸ್ಟೆಂಟ್ ಆಗಿರ್ತೀನಿ ಅಂತ ಬೋಳೆ ಬಿಡ್ತಾಳೆ ಅಷ್ಟೇ ಅಂತ. ಬಟ್ ನಾನು ಅಂದ್ಕೊಂಡೆ ವಿಡಿಯೋ ಮಾಡ್ತೀನಿ ದಟ್ ಲೆಟ್ಸ್ ಬಿ ಕನ್ಸಿಸ್ಟೆಂಟ್ ಅಂತ. ಬಟ್ ಮೋಸ್ಟ್ ಆಫ್ ದ ಟೈಮ್ಸ್ ಏನಾಗುತ್ತೆ ಅಂದರೆ ನಾನು ವೀಡಿಯೋಸ್ ಮಾಡಿರ್ತೀನಿ, ಅದನ್ನು ಎಡಿಟ್ ಮಾಡೋದಕ್ಕೆ ಆಗಿರಲ್ಲ. ಸೊ ದಟ್ಸ್ ವೈ ಲೈಕ್ ಆಲ್ಮೋಸ್ಟ್ 1-6-7 ವ್ಲಾಗ್ಸ್ ನಾನು ವೀಡಿಯೋ ಮಾಡಿನೂ ಎಡಿಟ್ ಮಾಡಿ ಹಾಕೋಕ್ಕಾಗಿಲ್ಲ. ಬಟ್ ಲೆಟ್ಸ್ ಲೀವ್ ಇಟ್ ಅಟ್ ದ್ಯಾಟ್. ನಾನು ಸೊ ಇವಾಗ ಕರೆಂಟ್ಲಿ 6th ಸೆಮ್, ಸ್ವಲ್ಪ ಪೋರ್ಷನ್ಸ್ ಹೆಕ್ಟಿಕ್ ಇತ್ತು ಆ್ಯಂಡ್ ಐ ಹ್ಯಾವ್ ಜಾಯಿಂಡ್ ಪಾರ್ಟ್ ಟೈಮ್ ಜಾಬ್. ಸೊ ಅದರಿಂದ ತುಂಬ ಬ್ಯುಸಿಯಾಗಿದ್ದೀನಿ ಆ್ಯಂಡ್ ಇಟ್ಸ್ ವಿಂಟರ್ಸ್ ಹಿಯರ್. ಸೊ ಟೈಮ್ ಸಿಕ್ಕಿದ್ರೆ ಸಾಕು ಬೆಚ್ಚಗೆ ಹೊತ್ಕೊಂಡು ಮಲ್ಕೊಂಡು ಬಿಡೋಣ ಅನಿಸ್ತಾ ಇರುತ್ತೆ. ಬಟ್ ಫಾರ್ ಅ ಚೇಂಜ್ ಇವತ್ತು ನಾನು 4 ಡೇಸಿಂದ ಕಂಟಿನ್ಯೂಸ್ ಆಗಿ ವರ್ಕ್ ಮಾಡಿನೂ ಕೂಡ ಏನಾದರೂ ಆಗಲಿ ಇವತ್ತು ಈಚೆ ಹೋಗಲೇಬೇಕು ಅಂತ ಅಂದ್ಕೊಂಡು ಡಿಸೈಡ್ ಮಾಡಿ ಜಸ್ಟ್ 5 hours ಸ್ಲೀಪ್ ಅಷ್ಟೇ ಮಾಡಿರೋದು. ಆದ್ರೂ ಇಟ್ಸ್ ಓಕೆ. ಆಮೇಲೆ ನೆಕ್ಸ್ಟ್ ಇದ್ದಿದ್ದೆ ಅಂತ ಅಂದ್ಬಿಟ್ಟು ಓದೋದೆಲ್ಲ ರೆಡಿ ಆಗ್ತಾ ಇದ್ದೀನಿ ಈಚೆ ಹೋಗೋಕ್ಕೆ. ಸೊ ದಿಸ್ ಇಸ್ ಗೋನಾ ಬಿ ಅ ಡಿಫ್ರೆಂಟ್ ವ್ಲಾಗ್. ಆ್ಯಕ್ಚುಲಿ ನನಗೂ ಐಡಿಯಾ ಇಲ್ಲ ನಾನು ಏನೇನು ಮಾಡ್ತೀನಿ ಅಂತ. ಬಟ್ ಸೊ ನ್ಯೂ ಇಯರ್ ನ್ಯೂ ಮೀ ಅಂತ ಅಂದ್ಕೊಂಡಿದ್ದೀನಿ. ಸೊ ನೀವೇ ನೋಡ್ತೀರಾ ಏನೇನು ಚೇಂಜಸ್ ಮಾಡ್ಕೋತೀನಿ, ಏನೇನು ಮಾಡ್ತೀನಿ ಅಂತ. ಆ್ಯಂಡ್ ನನಗಿವಾಗ ವೆಕೇಷನ್ಸ್ ನಡೀತಾ ಇದೆ. ಸೊ ಕ್ರಿಸ್ಮಸ್ ಇರೋದ್ರಿಂದ ವಿ ಹ್ಯಾಡ್ 2 weeks ಆಫ್ ವಿಂಟರ್ ವೆಕೇಷನ್ಸ್ ಆ್ಯಂಡ್ ನೆಕ್ಸ್ಟು ಇನ್ನೇನು 4 ಡೇಸಲ್ಲಿ ತಿರ್ಗಾ ಯೂನಿವರ್ಸಿಟಿ ಸ್ಟಾರ್ಟ್ ಆಗುತ್ತೆ. ನೆಕ್ಸ್ಟು ತಿರ್ಗಾ ರುಬ್ಬದೆ ಆ್ಯಂಡ್ ಕಂಟಿನ್ಯೂಸ್ ಆಗಿ 3 days ತುಂಬ ಹೆಕ್ಟಿಕ್ ವೀಕ್ ಇರುತ್ತೆ ಅಂತ ಹೇಳಿ. ಸೊ ಐ ಮೋಟಿವೇಟೆಡ್ ಮೈ ಸೆಲ್ಫ್ ಆ್ಯಂಡ್ ನಿದ್ದೆ ತ್ಯಾಗ ಮಾಡಿದ್ರೂ ಪರವಾಗಿಲ್ಲ ಅಂತ. Some of you may die, but it's a sacrifice I am willing to make. I am finally ready. ಸೊ ಜಾಸ್ತಿ ಏನು ರೆಡಿಯಾಗಿಲ್ಲ. ಸೊ ಆಲ್ವೇಸ್ ಮೈ ಫೇವ್ರೆಟ್ ಲಿಪ್ ಗ್ಲಾಸ್ or ಲಿಪ್ಸ್ಟಿಕ್ ಅಷ್ಟೇ. ಆ್ಯಂಡ್ ನಾನು ನ್ಯೂ ಇಯರ್ ರೆಸಲ್ಯೂಷನ್ ಅಂತ ಲೈಕ್ ಶುಗರ್ ಕಟ್ ಡೌನ್ ಮಾಡ್ತೀನಿ, ಜಂಕ್ ತಿನ್ನಲ್ಲ, ಆ ಥರ ಎಲ್ಲ ಆಗದೆ ಥಾಟ್ ಎಲ್ಲ ಯೋಚನೆ ಮಾಡಲ್ಲ. ಸೊ ಐ ನೋ ನನ್ನ ಕೈಲಿಂದ ಅದು ತುಂಬ ಇಂಪಾಸಿಬಲ್, ಬಿಕಾಸ್ ನನಗೆ ತುಂಬ ಶುಗರ್ ಕ್ರೇವಿಂಗ್ಸ್ ಆಗುತ್ತೆ. ಆ್ಯಂಡ್ ಎಸ್ಪೆಷಲಿ ಐ ಡೂ ನೈಟ್ ಶಿಫ್ಟ್. ಸೊ ಏನಾದ್ರು ಮಂಚ್ ಮಾಡ್ತಿರ್ಬೇಕು ಅಂತಲೇ ಅನಿಸುತ್ತೆ. ಸೊ ಟು ಕೀಪ್ ಮೈ ಸೆಲ್ಫ್ ಅವೇ, ನಾನು ಈ ಹೊಸ ವರ್ಷಕ್ಕೆ ತೊಗೊಂಡಿರೋ ರೆಸಲ್ಯೂಷನ್ ಅಂದರೆ ದ್ಯಾಟ್ ಐ ವಿಲ್ ಗೋ ವಿತ್ ದ ಫ್ಲೋ. ಸೊ ಇಟ್ಸ್ ಲೈಕ್ ನನಗೇನೋ ಒಂದು ಥಾಟ್ ಬಂತು, ಏನೋ ಮಾಡಬೇಕು ಅನಿಸಿದ್ರೆ ಐ ಜಸ್ಟ್ ಡೂ ಇಟ್. ಸೊ ಅದ್ರ ಬಗ್ಗೆ ದೂಸರ ಯೋಚನೆ ಮಾಡಲ್ಲ. ಸೊ ಇರೋದೊಂದು ಜೀವನ ಅಲ್ವಾ, ಸೊ ಅದನ್ನು ಅಡ್ವೆಂಚರಸ್ ಆಗಿ ಇಟ್ಕೋಬೇಕು ಆ್ಯಂಡ್ ಲೈವ್ಲಿ ಆಗಿ ಇಟ್ಕೋಬೇಕು. ಸೊ ಯೋಚನೆ ಏನಾದರೂ ಬಂದರೆ ಇದನ್ನು ಮಾಡಬೇಕಂತ ಜಸ್ಟ್ ಡೂ ಇಟ್. ನಾನು ನಿಮಗೆ ಕೊಡೋ ಸಣ್ಣ ಅಡ್ವೈಸ್ ಅದೇ. ಸೊ ಆಫ್ಟರ್ ಐ ಕೇಮ್ ಫಾರ್ ಅವೇ ಫ್ರಮ್ ಹೋಮ್, ಸೊ ಇಲ್ಲಿ ಇರೋದ್ರಿಂದ ಐ ಹ್ಯಾವ್ ರಿಯಲೈಸ್ ಸೋ ಮೆನಿ ಥಿಂಗ್ಸ್. ಸೊ ಬಟ್ ಅದನ್ನು ಬೇರೆ ಬ್ಲಾಗಲ್ಲಿ ಮಾತಾಡೋಣ. ಬಟ್ ಯಾ, ಸೊ ಅದರಿಂದ ನಾನು ಏನು ಅಂದ್ಕೊಂಡಿದ್ದೀನಿ ಅಂದರೆ ಲೆಟ್ಸ್ ಕಲರ್ ಮೈ ಹೇರ್. ಸೊ ನಾನು ಲುಕ್ ಚೇಂಜ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಹೇರ್ ಲಾಂಗೇ ಇರುತ್ತೆ, ಬಟ್ ನಾನು ಜಸ್ಟ್ ಕ್ಲಿಪ್ ಹಾಕಿದ್ದೀನಿ. ಸೊ ನಿಮಗೆ ಶಾರ್ಟ್ ಅನಿಸ್ತಿದೆ, ಬಟ್ ನನ್ನ ಹೇರ್ ಲಾಂಗೇ ಇದೆ. ಸೊ ಹೇರ್ ಡೈ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನಾಟ್ ಸಲೂನೆಲ್ಲ ಹೋಗೋಲ್ಲ, ಬಟ್ ಮನೆಯಲ್ಲೇ ಡೈ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಐ ಆಮ್ ಗೋಯಿಂಗ್ ಟು ಮೀಟ್ ಮೈ, ಅನ್ಫಾರ್ಚುನೇಟ್ಲಿ ಶಿ ಈಸ್ ಮೈ ಎಕ್ಸ್ ರೂಮ್ಮೇಟ್ ನೌ. ಬಟ್ ಯಾ, ವಿ ಹ್ಯಾಡ್ ಲಾಟ್ ಆಫ್ ಫನ್ ಟುಗೆದರ್ ನಾನು ಹಾಸ್ಟೆಲಲ್ಲಿದ್ದಾಗ. ಸೊ ಎಸ್, ನಾನು ಹೇಳೋದು ಮಾಡ್ತದೆ, ಮೈ ಲೊಕೇಶನ್ ಹಸ್ ಚೇಂಜ್. ಸೊ ನಾನು ಅಪಾರ್ಟ್ಮೆಂಟಿಗೆ ಶಿಫ್ಟ್ ಆಗಿದ್ದೀನಿ. ಇಟ್ಸ್ ಬೀನ್ ಲೈಕ್
4 months ಈಗ. ಸೊ ಯಾ, ಜಾಸ್ತಿ ವಿಡಿಯೋನ ಡ್ರ್ಯಾಗ್ ಮಾಡಿದೆ ಎಲ್ಲ ಸಿಗ್ತಾರ. You vlogging? Yeah. For this, and If I want to color my hair fully. Yeah, fully. And if you just want to color your ends, you should go for this because it'll look like this. Will literally look like redhead Paris. You just don't want that. I think this one's more delicate and this will look subtle. And So for a new try, maybe I should go for this one. Yeah, don't go for this instead. What if you don't like it? Not to regret. Wake up, Shriya. No, Rakshita. ಈಗ ಎದ್ದೋಳೆ. ಏನಕ್ಕೆ ಕೇಳೀಗ? ನೀನೇ ತಾನೇ ಇವಾಗ ಹೇರ್ ಡೈ ಮಾಡ್ಬೇಕಾಗಿರೋದು ನನ್ಗೆ. ನೀನು ಮಲ್ಕೋತೀಯ ಅಂದಲ್ಲ, ಬಾ ಮಲ್ಕೋ. ಶ್ರೀಯಾ ಅದ್ ಬೇರೆ ತರ ಕೇಳಿಸುತ್ತೆ. ಶ್ರೀಯಾ ನೋ. ಅರ್ಥ ಆಯ್ತು ಅನ್ಸುತ್ತೆ. ಗೆಟ್ ಅಪ್. ನಿಜ ಮಲ್ಗೆ ತುಂಬಾ ಲೇಟು ಕಣೆ. ಇಟ್ಸ್ ಓಕೆ, ರಾತ್ರಿ ಬಂದು ತಿರ್ಗಾ ರೆಸ್ಟ್ ಮಾಡುವಂತೆ. ದಿಸ್ ಇಸ್ ದ ಲಾಸ್ಟ್ ಡೇ ಆಫ್ ದಿಸ್ ವೀಕ್, ಶ್ರೀಯಾ. ಓಕೆ, ಡೋಂಟ್ ಟಾಕ್ ಅಬೌಟ್ ಇಟ್ ನೌ. ನಮ್ಗೆ ನೆಕ್ಸ್ಟ್ ವಾರ ಇದ್ದಿದ್ದೆ ಇವಾಗ. ಎದ್ದೋಳು. ಇನ್ನೊಂದು 10 ನಿಮಿಷ ತಾಳ್ ರಕ್ಷಿತಾ. 10ಗೆ ಎದ್ದೇಳ್ತೀನಿ ಶಾರ್ಪ್. ಹಿಂಗೆ ಬೆಸ್ಟ್ ಎಳ್ದ್ಬಿಡ್ತೀನಿ ಎದ್ದಿಲ್ಲ ಅಂದ್ರೆ 10 ಮಿನಿಟ್ಸ್ ಆದ್ಮೇಲೆ. ಐ ಆಮ್ ಫೈನಲಿ ಡೂಯಿಂಗ್ ದ ಹೇರ್ ಕಲರ್. ಹೇರ್ ಕಲರ್ ಏನೋ ತಂದ್ಬಿಟ್ಟೆ, ಆದರೆ ಇನ್ಸ್ಟ್ರಕ್ಷನ್ಸ್ ಅಲ್ಲಿ ಇಂಗ್ಲಿಷ್ ಯೂನಿವರ್ಸಲ್ ಲ್ಯಾಂಗ್ವೇಜೇ ಇಲ್ಲ. ಯಾವ್ಯಾವುದೋ ಭಾಷೆ ಇದೆ, ಟ್ರಾನ್ಸ್ಲೇಟ್ ಮಾಡ್ತಾ ಇದ್ರು, ಟ್ರಾನ್ಸ್ಲೇಟ್ ಆಗ್ತಿಲ್ಲ. ವಿ ಆರ್ ಸ್ಟ್ರಗ್ಲಿಂಗ್ ಫ್ರಮ್ ಪಾಸ್ಟ್ 10 ಮಿನಿಟ್ಸ್ ನಾವು. ಸೊ ಇವಾಗ ಕೊನೆ ಪ್ರಯತ್ನ. ಇಲ್ಲ ಅಂದ್ರೆ ಎಲ್ಲಾನು ಹಾಕಿ ಮಿಕ್ಸ್ ಮಾಡಿ ತಲೆಗೆ ಹಚ್ಬಿಡ್ತಲ್ಲ, ಅಷ್ಟೇ ಆಗದಾಗುತ್ತೆ. ನಿಮ್ಮ ಅಮ್ಮನ ಪಿಂಡ ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತದೆ. ಬೇಸ್ ಅಲ್ವಾ? ಓಕೆ, ಸೊ ಲೆಟ್ಸ್ ಗೋ. ಈಗ ಎದ್ದಿರೋಳನ್ನ ಕರ್ಕೊ ಬಂದಿ ಹೇರ್ ಕಲರ್ ಹಾಕು ಅಂದ್ಬಿಟ್ಟು ಕೂರ್ಸಿದಾಳೆ. ಏನ್ ಮಾಡೋಣ? ಇಷ್ಟು ಮಾಡಕ್ಕಾಗಲ್ಲ ಶ್ರೀಯಾ. ಸೊ ಇವಾಗ ನೆಲಕ್ಕೆ ಬ್ಲೌಸ್ ಸೈಜ್ ಸ್ವಲ್ಪ ದೊಡ್ಡದಾಗಿದೆ. ಅದು ಯೂನಿವರ್ಸಲ್ ಸೈಜು. ದೊಡ್ಡ ದಪ್ಪ ಇರೋ ಕೈ ಇದ್ರೆ ಏನ್ ಮಾಡ್ತಾರೆ ಅವರು, ಕೊಟ್ಬಿಟ್ಮೇಲೆ. ಅದಕ್ಕೆ ನಾವು ಈ ಪೇಪರ್ ಇಟ್ಕೊಂಡೆ ಜುಗಾಡ್ ಮಾಡ್ತಾ ಇದೀವಿ. ಇನ್ನೊಂದು ಬಾಕ್ಸ್ ಓಪನ್ ಮಾಡ್ದಲ್ಲ, ಪೇಪರ್ ಮೇಲೆ ಹೆಂಗ್ ಕಾಲಿಡೋದೆ? ಆ ಕಡೆ ಒಂದ್ ಕಾಲ್, ಈ ಕಡೆ ಒಂದ್ ಕಾಲ್ ಇಟ್ಕೊ. ಪೇಪರ್ ಸರಸ್ವತಿ ಸಮಾನ. ಸೊ ಒಂದ್ ಸಾಕಾಗಲ್ಲ ಅಂತ ಐ ಆಮ್ ಯೂಸಿಂಗ್ 2 ಬಾಕ್ಸ್. ಫಸ್ಟ್ ಒಂದ್ ಮಿಕ್ಸ್ ಮಾಡಿ ನೋಡ್ತೀವಿ, ಅಪ್ಲೈ ಮಾಡಿ ನೋಡ್ತೀವಿ. ಆಗಿಲ್ಲ ಅಂತಂದ್ರೆ ಇನ್ನೊಂದು ಹಾಕೊಳ್ಳೋಣ. ಕೊಡಿ, ಇಟ್ಕೊಂತೀನಿ, ಹಾಕು. ಸೊ ಕಪ್ಪೆನೋ ಇದೆ, ಆದ್ರೆ ಹೇರ್ ಡೈ ಯೂಸ್ ಮಾಡಕ್ಕೆ ಬ್ರಷ್ ಇಲ್ಲ ಅಲ್ವಾ. ಸೊ ಯಾವ ಬ್ರಷ್ ಯೂಸ್ ಮಾಡ್ತೀವಿ ಗೊತ್ತಾ? ಟೂತ್ ಬ್ರಷ್. ಸೊ ಡೋಂಟ್ ಮೈಂಡ್, ಇದನ್ನು ಯೂಸ್ ಮಾಡಿಲ್ಲ ನಾನು. ಬಟ್ ಯಾ, ಸೊ ಏನು ಮಾಡೋಕ್ಕಾಗಲ್ಲ. ಇದಕ್ಕೋಸ್ಕರ ಕಚ್ ಮಾಡಿ ತಿರ್ಗಾ ಆ ಬ್ರಷ್ನ ಯಾರು ತೊಗೊಂಡು ಬರ್ತಾರೆ, ಇರೋದ್ರಲ್ಲೇ ಅಡ್ಜಸ್ಟ್ ಮಾಡೋಣ ಅಂತ. ನಿಮ್ಮ ಅಪ್ಪ ಕೊಡ್ತಾರೆ, ಏನೋ ಕೊಟ್ಟು ಕಲರ್ ಮಾಡಿಸ್ಕೋತಾರಂತೆ. ಒಂದು ಬ್ರಷ್ ತೊಗೊಳಕ್ಕಾಗಲ್ವಾ? ಬಿಡು, ಹೋಗಿ, ಇಟ್ಸ್ ಓಕೆ. ಆಮೇಲೆ ಕಣ್ಗಿನ್ಗೆ ಆಗ್ಬಿಟ್ರೆ ಕಷ್ಟ.
ನಾವು ಯಾವ ರೇಂಜಿಂಗ್ ಮಿಡಲ್ ಕ್ಲಾಸ್ ಅಂತ ಅಂದ್ರೆ ಯೂಸ್ ಮಾಡಿ ಪ್ರತಿಯೊಂದಕ್ಕೂ ನೀರು ಹಾಕಿ ಯೂಸ್ ಮಾಡಿ 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 ಇದಕ್ಕೂ ಇನ್ನು ಸ್ವಲ್ಪ ಇದೆ ನೀರು ಹಾಕೋಣ ಅಂತ ಕೇಳಕ್ ಹೋಗ್ತಾ ಇದ್ದೆ. ಇದು ನಮ್ಮ ಪರಿಸ್ಥಿತಿ. ಹಾಕು ಹಾಕು ನೀರು ಹಾಕಿದ್ರೆ ಹೊಗೆ ಸೀದಾ. ಇದನ್ನ ಕ್ಯಾಪ್ ಊಟ ತಿರುಗಿಸಿಡೋಣ ಗೈಸ್. ಯಾವ್ಯಾವ ತರ ಜುಗಾಡ್ ಮಾಡ್ಬೇಕಂತ ನೀವು ಇದನ್ನ ಮಿಡಿಲ್ ಕ್ಲಾಸ್ ಚೇರ್ ಸ್ವಲ್ಪ ಹೊಡ್ಕೊಳ್ಳೋದು. ಮಿಡಿಲ್ ಕ್ಲಾಸ್ ಅವ್ರನ್ನ ನಿಜವಾಗ್ಲೂ ಕಲಿಬೇಕು. ದಿಸ್ ವಾಸ್ ದ ಬೇಸ್. ಏನು ಕಲರ್ ಇಲ್ಲ ಇದ್ರಲ್ಲಿ. ನಮ್ಮ ಪುಟ್ಟಿ ಕಲರ್ ಸ್ವಲ್ಪ ಆಂಗ್ಸೈಟಿ ಇವಾಗ ಆಗ್ತಾ ಇದೆ. ಒಳ್ಳೆ ಡಿಸಿಷನ್ ತಗೊಂಡಿದ್ದೀನ ಅಂತ. ಬಟ್ ಬೇಡ, ನಾನು ಹೇಳ್ದಂಗೆ ಸೊ ತಲೆಗೆ ಬಂತು. ವಿಲ್ ಜಸ್ಟ್ ಡೂ ಇಟ್. ನಮ್ಮ ಅಮ್ಮಂಗೆ ಕೂಡ ನನಗೆ ಹೇಳಿಲ್ಲ. ನಾನು ಯಾರು ಚೆನ್ನಾಗಿರೋ ಕಲರ್ ಬ್ಲಾಂಡಿನ್ ಮಾಡ್ಕೋತಾಳೆ ಅಂತ ಅನ್ಕೊಂಡಿದ್ದೆ. ಇವಳು ಯಾವ ಕಲರ್ ಮಾಡ್ಕೊಂಡಿರ್ಬೋದು ಲಿಟ್ರಲಿ ಅಂತ ಅಂದ್ರೆ ಯು ವಿಲ್ ಸಿ ದ ರಿಸಲ್ಟ್ಸ್. ಬಟ್ ನಾನು ಫುಲ್ ಲೆಂತ್ಗೆ ಮಾಡ್ಕೋತೀನ ಅಥವಾ ಇಷ್ಟಕ್ಕೆ ಮಾಡ್ಕೋತೀನ ಅಂತ ಇನ್ನೂ ಗೊತ್ತಿಲ್ಲ. ಯೋಚನೆ ಮಾಡೋಣ. ಹಾಕ್ತಾ ಹಾಕ್ತಾ ಗೊತ್ತಾಗುತ್ತೆ ಏನನ್ಸುತ್ತೆ ಹಾಗೆ. ನಾನು ನಮ್ಮಮ್ಮಂಗೆ ಹೇಳಿಲ್ಲ. ನಮ್ಮ ಮನೇಲಿ ಯಾರಿಗೂ ಗೊತ್ತಿಲ್ಲ. ಈ ವ್ಲಾಗ್ ಮಾಡ್ಬಿಟ್ಟೆ ತಿಳ್ಕೊಬಿಡ್ತಾರೆ ಈಗ. ಈ ದೇಶದಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ಬಂದಾಗ ಎಲ್ಲ ಹೇಳ್ತಾ ಇದ್ವಿ, ಒಂದ್ ಇರುವೆ ಹೋದ್ರು, ಒಂದ್ ಸೊಳ್ಳೆ ಹೋದ್ರು, ಹಿಂಗಾಯ್ತು, ಸೊಳ್ಳೆ ಇತ್ತಂತೆ, ಹಂಗೆ ಹೆಂಗೆ ಅಂತ. ಇವಾಗ ಹೆಂಗ್ ಆಗ್ಬಿಟ್ಟಿದೆ ಅಂತ ಅಂದ್ರೆ ಲೈಫಲ್ಲಿ ದೊಡ್ಡ ದೊಡ್ಡ ಡಿಸಿಷನ್ಸ್ ತಗೋಬೇಕಾದ್ರೂ ಕೂಡ ನಮ್ಮ ಅಪ್ಪ ಅಮ್ಮಂಗೆ ಹೇಳ್ತಾ ಇಲ್ಲ ನಾವು. ಅಂದ್ರೆ ಅಷ್ಟೊಂದು ದೊಡ್ಡ ತಪ್ಪೆಲ್ಲ ಏನು ಮಾಡ್ತಾ ಇಲ್ಲ. ಬಟ್ ಇಫ್ ಯು ಅಂಡರ್ಸ್ಟ್ಯಾಂಡ್. ಸೊ ಅಬ್ರಾಡ್ ಅಲ್ಲಿ ಇರೋರಿಗೆ ಗೊತ್ತಿರುತ್ತೆ. ಅಂದ್ರೆ ಇಲ್ಲಿ ಮುಂಚೆ ಬಂದಾಗ ಚೈಲ್ಡ್ ಆಗಿದ್ವಿ, ಇವಾಗ ಅಡಲ್ಟ್ ಆಗ್ಬಿಟ್ಟಿದೀವಿ ಅಂತ ಹೇಳ್ತಾ ಇದ್ದಾರೆ ಅಷ್ಟೇ. ಸಾಕು ಬಿಡು. ಇದಮ್ಮ ಕಲರ್ ಬರ್ಬೇಕಲ್ವಾ, ಅಷ್ಟು ಕಷ್ಟಪಟ್ಟು 4 ಲಾರಿ ಕೊಟ್ಟು ತಂದಿದ್ಯಾ ಕಲರ್ನ. ಇವಳು ಹೆಂಗ್ ಮಾಡ್ತಿದ್ದಾಳೆ ಅಂದ್ರೆ, ಇರು ನಿನ್ಗೆ ಬೇಕು ಅಂದಲ್ವಾ ಕಲರ್ ಮಾಡ್ಕೋಬೇಕಂದಲ್ವಾ, ನೋಡು ಕಲರ್ ಅಂದ್ರೆ ಹೆಂಗೆ ಆಗ್ಬೇಕಂತ ನಾನು ತೋರಿಸ್ತೀನಿ ಅಂತ ಹೇಳ್ಕೊಡ್ತಿದ್ದಾಳೆ. ಘಾಟ್ ಹೊಡಿತಾ ಇದೆ. ನಾನು ಬೇರೆ ಮುಖದ ಹತ್ರನೇ ಇಟ್ಕೊಂಡಿದ್ದೀನಿ. ಇಟ್ಕೋ ಇದನ್ನ ಕೆಳಗೆ ಇಟ್ಕೋ, ಮೇಲೆ ಕಲರ್ ಆಗಿಲ್ಲ. ಅಯ್ಯೋ ಇದಾಗಿದೆ ಚೆನ್ನಾಗಿದೆ. ಮಿಕ್ಸಿಂಗ್. ಗಾಡ್ ಘಾಟ್ ಇದೆ. ನನ್ನ ಮುಖದ ಹತ್ರ ಇಡಿಬೇಡ. ಕಣ್ಗಿನ್ ಘಾಟ್ ಬಿಟ್ರೆ ಕಷ್ಟ. ಬಿಡು, ಕಣ್ಣು ಕಲರ್ ಆಗೋಗಿರುತ್ತೆ. ಕಲರ್ ಆಗಿ ಆಮೇಲೆ ನನ್ ಕಲರೇ ಕಾಣಿಸಲ್ಲ ಜೀವನದಲ್ಲಿ. ಎಲ್ಲ ಕಪ್ಪೆ ಕಾಣಿಸ್ತಾ ಇರುತ್ತೆ. ಹಂಗಾಗಿ ಕಲರ್ ಕಾಣಿಸ್ತಾ ಇದೆ. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಹಾರ್ಶ್ ಟ್ರೂತ್ ನ ಮಾತಾಡ್ಬಾರ್ದು. ಒಂಥರ ಅನ್ನಿಸ್ತಾ ಇದೆ. ನೀನ್ ಯಾವತ್ತೂ ಯಾರಿಗೂ ಹೇಳ ಹಚ್ಚಿಲ್ವಾ? ಹಚ್ಚಿದ್ದೀನಿ, ನಮ್ಮಮ್ಮ ಹಚ್ಚಿದ್ದೀನಿ. ಅಂದ್ರೆ ಇಂಡಿಯಾದಲ್ಲಿ ಗಾರ್ನಿಯರ್ ಫೇಮಸ್ ಅಲ್ವಾ. ನಾನು ನಮ್ಮ ಅಜ್ಜಿಗೆ ತುಂಬ ಹೇರ್ ಡೈ ಆಗ್ತಾ ಇದೆ. ಬಟ್ ಇವಾಗ ಹಚ್ಕೋಬೇಡಿ ಅಂತ ಬೈತೀನಿ. ಯಾಕಂದ್ರೆ ಅವ್ರಿಗೆ ಲೈಕ್ ಏಜ್ ಆಗಿರೋರು ಜಾಸ್ತಿ ಯೂಸ್ ಮಾಡಬಾರ್ದಲ್ವಾ ಅಂತ. ಅಜ್ಜಿ ಬೈತಾಳಂತೆ, ಅಂದ್ರೆ ಅವ್ರಿಗೆ ಏಜ್ ಆಗಿದೆ ಅಲ್ವಾ. ಸೊ ಇಟ್ ಇಸ್ ನಾಟ್ ದಟ್ ಗುಡ್ ಅಂತ. ಇಟ್ಕೋ ಇದನ್ನ ಕೆಳಗೇನೆ ಇಟ್ಕೊತಾ ಇರೋದು. ನಿನ್ ತಲೆ ಬಾ ಚೆನ್ನಾಗಿ. ಆದ್ರೂ 2 ವೀಕ್ಸ್ ಹೆಂಗಾಗುತ್ತಲ್ಲ. ನಾನು ಕೊಟ್ಟಿ ಹಾಕಿದ ಹಾಲಿಡೇಸ್ ಅಲ್ಲಿ ಏನೇನು ಹಾಳು ತಗೊಂಡಿಲ್ಲ. ಏನು ಮಾಡಿಲ್ಲ, ನನ್ನ ಗೋಡೆಲ್ಲ ಸ್ಟಾರ್ಟ್ ಆಗಿ ಸುತ್ತಾಡೋದು. ಅದು ಹಿಂದೆ ಇಲ್ಲ ಇವತ್ತಿನ ಲೆಟ್ಸ್ ನಾಟ್ ಟಾಕ್ ಅಬೌಟ್ ಇಟ್ ಚಾಟ್ರು ಅಂತ ಹೇಳಿ ಅದು ಸರಿ ಕುಚ್ ಮಾಡಿ ಅದು ಕಾಲೇಜ್ ಮಂಚ ಮಾಡಿ ಅದು ಒಳಗಲ್ಲ. ಎಲ್ಲರೂ ಪ್ಲಾನ್ ಮಾಡ್ತೀವಿ ಚೆನ್ನಾಗಿ. ಬಟ್ ಯಾಕಂದ್ರೆ ನನಗೆ ಅನ್ಸುತ್ತೆ ಅಂದ್ರೆ ನಮಗೇನೋ ಆ ಲ್ಯಾಬ್ ಆಗಿದ್ವಿ. ಸೊ ರಜಾ ಕೊಟ್ಟ ಮೇಲೆ ಇವಾಗ ಅಲ್ಲಿಗೆ ಹೋಗೋದಕ್ಕೆ ಕಷ್ಟ ಆಗ್ತಾ ಇದೆ. ನೆನ್ಸ್ಕೊಂಡ್ರೆ ನೋವಾಗ್ತಿದೆ ಅನ್ಸುತ್ತೆ. ನನ್ನ ಹೇರ್ ಲಾಂಗ್ ಆಗ್ಬಿಟ್ಟಿದಲ್ಲ. ನಾನು ಇಂಡಿಯಾದ ಬರ್ಬೇಕಾದ್ರೆ ಸ್ಟಾಪ್ ಮಾಡಿದೆ. ಇವಾಗ ವಿಷನ್ ಹೇರ್ ಕಲರ್. ದೇವ್ರೆ ಕಾಪಾಡಪ್ಪ. ಲೈಫಲ್ಲಿ ಫಸ್ಟ್ ಟೈಮ್ ಈ ಥರ ಅಬ್ರಪ್ಟ್ ಥಾಟ್ಸ್ ನಾನು ಕೇಳ್ತಾ ಇದ್ದೀನಿ. ಸೊ ಲೆಟ್ಸ್ ಗೋ. ಇವ್ರಿಗೆ ನನ್ನ ಕೈಯಲ್ಲಿ ಅದು ಏನೇನು ಮಾಡಿಸ್ತಾಳೋ ಏನೋ. ಒಂದಿನ ಕರ್ಲಿಂಗ್ ಮಾಡಿಸಿದ್ಲು, ಹೀಟ್ಲೆಸ್ ಕರ್ಲ್ಸ್ ಅಂತ ಅನ್ಕೊಂಡು. ಇವತ್ತು ಏರ್ ಕಲರ್ ಅಂತ ಅಂದ್ಬಿಟ್ಟು ಕೂರ್ಸೋಳು. ಹಿಟ್ಲೆಸ್ ಕರ್ಲ್ಸ್ ಏನು ಎಲ್ಲರೂ ಮಾಡ್ಕೊತಾರೆ ಅಷ್ಟೇ. ಅವಳಿಗೆ ಅದು ಏನಿಲ್ಲ, ಕ್ಯಾಶುವಲ್ ಅಲ್ಲ. ಸೊ ಹೇರ್ ಕಲರ್ಗೆ ಶರ್ಟ್ಗಾದರೂ ಜಾಸ್ತಿ ನೋವಾಗಬಾರ್ದು ಅಂತ ಯಾವುದೋ ಹಳೇ ಶರ್ಟ್ ಹಾಕೊಂಡಿದ್ದೀನಿ. ಅದ್ರ ಜೊತೆ ಟವಲ್ ಇಟ್ಕೊಂಡಿದ್ದೀನಿ ಯಾವುದಕ್ಕೂ ಇರಲಿ ಅಂತ. ಶರ್ಟಿಗೆ ಕಚ್ಚಲೆ ಪರವಾಗಿಲ್ಲ. ಇಟ್ಸ್ ಓಕೆ. ಅದಕ್ಕೇನೆ ಹಳೇದು ಹಾಕೊಂಡಿದ್ದೀನಿ. ಐ ಆಮ್ ಎಕ್ಸೈಟೆಡ್. ಅದ್ರ ಜೊತೆಗೆ ಆಂಗ್ಸೈಟಿ, ಏನಾರೋ ಥಾಟ್ಸ್, ಮಿಕ್ಸ್ ಥಾಟ್ಸ್.
ಇಷ್ಟು ಹಚ್ಚಿದೆ, ಒಂದಷ್ಟು ಹಚ್ಚಿದ್ದೀನಿ. ಇದು ಬ್ಲೀಚ್ ಮಾಡಿ ಹಾಕಿದ್ರೆ ಕಲರ್ ತುಂಬಾ ಬ್ರೈಟ್ ಆಗಿ ಪಾಪ್ ಆಗುತ್ತಲ್ವಾ, ನಾವು ಬ್ಲೀಚ್ ಮಾಡಿಲ್ಲ. ಬ್ಲೀಚ್ ಮಾಡಿದ್ರೆ ಕೂದಲು ಹಾಳಾಗುತ್ತೆ. ಹೌದು, ಪ್ಲೀಸ್ ಶಾರ್ಟ್ ಹೇರ್ ತಿಳ್ಕೊ ಹಾಕ್ಬಿಟ್ಲು ಕೈಗೆ. ರ್ಯಾಂಡಮ್ ಆಗಿ ಹಾಕಿದೀನಿ, ಬಟ್ ಮಿಡಲ್ ಅಲ್ಲಿ ಸ್ವಲ್ಪ ಕಮ್ಮಿ ಹಾಕಿದೀನಿ, ಸೈಡ್ ಸ್ವಲ್ಪ ಜಾಸ್ತಿ ಹಾಕಿದೀನಿ. ಓಕೆನಾ? ಎಷ್ಟು ಪುರ್ಚ್ಲು ಕೂದಲು. ಇರು ಒಂದು ನಿಮಿಷ, ಒಂದೇ ಒಂದು ನಿಮಿಷ ಇರು. ನಿಧಾನಕ್ಕೆ ಎತ್ಕೊ, ಆಮೇಲೆ ಮುಖ ಮುಕ್ಬಿಟ್ಟೆ. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ, ಕಲಾವಿದ ಕಣ, ನಮಸ್ಕಾರ ಕಣ. ನೀನು ಪ್ಲೀಸ್. ಅಯ್ಯೋ ಒಂಚೂರು ಹಾಕ್ಲಾ, ಇನ್ನೊಂಚೂರು ಹೊಸದ್ರಿಂದ. ಅಷ್ಟೊಂದು ಟೆಂಪೆ ಹಾಕ್ತಾರೆ, ನಾನು ಅರ್ಥ ಆಗ್ತಾ ಇಲ್ಲ. ಯಾಕಂದ್ರೆ ಐ ಡೋಂಟ್ ಥಿಂಕ್ ನನ್ನ ಕೂದಲು ಲೆಂತ್ಗೆ ಬಂದು ಸಾಕಾಗುತ್ತೆ ಅಂತ ನನಗೆ ಅನ್ಸಲ್ಲ. ಇದೆಲ್ಲ ಇನ್ನು ಮಿಕ್ಕಿರಲ್ವಾ ಇದ್ರದ್ದು. ಮುಂದೆ ಹೆಂಗೆ ತಿಳ್ಕೊಳ್ಳಿ, ಇಲ್ಲಿಂದ ತಿಳ್ಕೊ, ಅಲ್ಲಿ ಟಿ ಶರ್ಟ್ ಇಲ್ಲ. ಇನ್ನು ಯಾರು ಬೇಕು? ಎಲ್ಲ ಪುಚ್ಚು ಕೂದಲು ತುದಿಗೆ ಇಷ್ಟು ಹಾಕ್ಬಿಡು. ಕಣ್ಣು ನಾನು ಇನ್ಸ್ಟಾಗ್ರಾಮಲ್ಲಿ ಯಾವುದೋ ವೀಡಿಯೋ ನೋಡ್ತಾ ಇಲ್ಲ, ನನಗೆ ಭಯ ಜಾಸ್ತಿ ಆಗುತ್ತೆ. ಯಾಕೋ ಕಣ್ಣಿನ ಒಳಗೆ ಹೋಗ್ಬಿಟ್ಟು ಅದಕ್ಕೆ ಹೇರ್ ಮಾಡಬೇಕಾದ್ರೆ ಕಣ್ಣು ಹೋಗ್ಯ. ಇಟ್ಸ್ 11. I'm manifesting. I'm looking so good. Wow, ಅನ್ನೋ ಥರ ಕಾಣಿಸ್ತಾ ಇದ್ದೀನಿ ಕಲರಲ್ಲಿ. ಸಕ್ಕತ್ತಾಗಿ ಕಾಣಿಸ್ತೀನಿ ಕಲರಲ್ಲಿ. ಕೈಯಲ್ಲಿ ಗ್ಲೌಸ್ ಹಾಕ್ಬಿಟ್ಟು ಬಳ್ಬಿಡೋದು ನನಗೆ. ಜುಗಾಡ್ ಫುಲ್ ಜುಗಾಡ್. ಏನಕ್ಕೆ ಪರವಾಗಿಲ್ಲ, ಮುಟ್ಬಿಟ್ಟು ಪರವಾಗಿಲ್ಲ. ಕಲರ್ ಚೂರು ಕೊಡ್ಬೇಡ, ಇಲ್ಲಿ ಬಂದ್ಬಿಡು ಚೂರು ನನಗೆ ರ್ಯಾಂಡಮ್ ಆಗಿ. ಸಾಕ ಇಲ್ಲ, ನಾನ್ ಕೈ. ಓಕೆ, ನಾನು ಹೇಳ್ತಾನೆ ನಾವೇನೋ ಬಿಟ್ಟು ಚೂರೆ ಪ್ಲೀಸ್ ಅಡ್ಜಸ್ಟ್ ಮಾಡ್ಕೊಳ್ಳಿ. ಸರಿ ಹಂಗೆ ಚಲ ಈ ಬಣ್ಣ ಬಿಡಿ. ಅಂಶ ತಾಳು ಬ್ಲೌಸ್ ಕರೆಕ್ಟಾಗಿ ಸೈಡ್ ಇಲ್ಲ, ಒಂದೆರಡು ಎತ್ಕೊ. ಯಾ ಜುಗಾಡ್ 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 ಜುಗಾಡ್. ಫೈನಲಿ ಡನ್. ಇನ್ನು ಟೈಟ್ ಮಾಡು, ಮೇಲಕ್ಕೆ ಉದ್ರೋಗ್ಬಿಡುತ್ತೆ, ಅದು ಅರ್ಧ ಗಂಟೆ ಬಿಡ್ಬೇಕಲ್ಲ. ನನ್ನ ಬ್ಲೌಸ್ ಬಿಚ್ಚು ಹೋಗ್ತಾ ಇದೆ. ಇದನ್ನು ಸೇರಿಸು ಮುಂದ್ಗಡೆ ಇರೋದು. ಓ ಮೈ ಗಾಡ್, ಓ ಮೈ ಗಾಡ್, ಓ ಮೈ ಗಾಡ್. ಇಷ್ಟು ತಿಕ್ಲು ಲೂಸ್ ಥರ ಆಡ್ತಾಳ ಅಂತ ಖಂಡಿತ ಯಾರಿಗೂ ಗೊತ್ತಿರಲ್ಲ ಅನ್ಸುತ್ತೆ ನನ್ನ ಡಿಸ್ಟೆನ್ಸ್ ಇಂದ ನೋಡಿರೋರಿಗೆ. ಸೊ ಯು ನೋ ರಿಯಲ್ ರಕ್ಷಿತಾ. ಯಾಕೆ ಇಟ್ಕೊಡೆ ಹೋಗಿ ನಾನೇ ಹಾಕ್ತೀನಿ. ಹಾಕೊಳೋದು ನನಗೆ ಸ್ಟ್ರೆಸ್ ಆಗ್ತಾ ಇದೆ ಇವಾಗ. ಕೈಯಲ್ಲ ಕೂತಿದ್ಯಾ? ಹಾಂ, ಇದನ್ನು ಎತ್ಬಿಡು, ಸೇರಿಸ್ಬಿಡು. ಸುಮ್ಮನೆ ಅನ್ಸುತ್ತೀನಿ. ಹಾಂ, ಓಕೆ ಡನ್. ಐ ಡೋಂಟ್ ನೋ ಹೆಂಗೆ ಬರುತ್ತೆ ಅಂತ. ಫೈನಲಿ ಡನ್. ಭಯ ಆಗ್ತಿದೆ. ಬ್ಯಾಕ್ಗ್ರೌಂಡಲ್ಲಿ ಸ್ವಲ್ಪ ಚರಪರ ಸೌಂಡಿದ್ರೆ ಚೂರು ಅಡ್ಜಸ್ಟ್ ಮಾಡ್ಕೊಂಬಿಡಿ. ಶ್ರೀಯಾ ಅಲ್ಲಿ ಕುಕ್ ಮಾಡ್ತಾ ಇದ್ದಾಳೆ, ಸೊ ಅದರದ್ದು ಸೌಂಡ್ ಅಷ್ಟೇ. ಫೈನಲಿ ಹೇರ್ ಕಲರ್ ರಿವ್ಯೂ ಮಾಡೋಣ ಅಂತ. ನನಗೂ ಗೊತ್ತಿಲ್ಲ ಹೆಂಗಾಗಿದೆ ಅಂತ. ನಾನು ಹೇರ್ ಕಲರ್ ಅಂತ ತುಂಬ ಎಕ್ಸೈಟ್ಮೆಂಟಲ್ಲಿ ಹಾಕ್ಕೊಂಡೆ. ಆ್ಯಂಡ್ ನಾನು ಅನ್ಕೊಂಡಿದ್ದಕ್ಕಿಂತ ಆ್ಯಕ್ಚುಲಿ ಇಟ್ ಹ್ಯಾಸ್ ಟರ್ನ್ ಔಟ್ ಪ್ರಿಟಿ ಗುಡ್. ಐ ವಿಲ್ ಗಿವ್ ಇಟ್ ಶ್ರೀಯಾ ಫಾರ್ ದಿಸ್. ನನ್ನ ಮೋಸ್ಟ್ ಫೇವ್ರೆಟ್ ಅಂದರೆ ಈ ಸ್ಟೆಪ್ ಆಫ್ ಹೇರ್. ಇಟ್ಸ್ ಲುಕಿಂಗ್ ಸೋ ಗುಡ್. ಆ್ಯಂಡ್ ಎಸ್ಪೆಷಲಿ ನನ್ನ ವಿಂಡೋ ಹತ್ರ ಬಂದು ಲೈಟ್ ಬೆಳಕಲ್ಲಿ ನೋಡಿದಾಗ ಇನ್ನೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಐ ಆಮ್ ಲವಿಂಗ್ ಇಟ್. ಸೊ ಆ್ಯಂಡ್ ಇಷ್ಟಕ್ಕೆ ಮುಗ್ದಿಲ್ಲ. ನ್ಯೂ ಇಯರ್ ನ್ಯೂ ಮೀ. ಸೊ ಒನ್ ಮೋರ್ ಥಿಂಗ್ ಏನಂದರೆ ಐ ಆಮ್ ಗೆಟಿಂಗ್ ಮೈ ನೇಲ್ಸ್ ಡನ್ ಫಾರ್ ದ ಫಸ್ಟ್ ಟೈಮ್. ಆ್ಯಕ್ಚುಲಿ ನಾನು ಇದುವರೆಗೂ ನೇಲ್ಸ್ ಮಾಡಿಸಿಲ್ಲ. ಸೊ ಎಲ್ಲ ಕಡೆ ರಿಸರ್ಚ್ ಮಾಡಿ ಹುಡುಕಿ ನನ್ನ ಫ್ರೆಂಡ್ಸ್ನೆಲ್ಲ ಕೇಳಿ ಎಲ್ಲಿ ಬೆಸ್ಟ್ ಫಾರ್ ಬೆಟರ್ ಪ್ರೈಸ್ ಅಂತೆಲ್ಲ ಸರ್ಚ್ ಮಾಡಿ ಇವತ್ತಿಗೆ ಎಲ್ಲ ಅಪಾಯಿಂಟ್ಮೆಂಟ್ ಸಿಗುತ್ತೆ ಅಂತ ನೋಡಿ ಈಗ ತಾನೇ ಜಸ್ಟ್ ಅಪಾಯಿಂಟ್ಮೆಂಟ್ ಬುಕ್ ಮಾಡಿದೆ. ಆ್ಯಂಡ್ ವಿ ಆರ್ ಗೋಯಿಂಗ್ ಫಾರ್ ನೇಲ್ಸ್ ಟುಡೇ. ಹೊರಟ್ವಿ. ಮೇಲ್ ಅಪಾಯಿಂಟ್ಮೆಂಟ್ ಟೈಮಿಂಗ್ಸ್ ಚೇಂಜ್ ಆಗಿ ತುಂಬ ಟೈಮ್ ಇದೆ ಅಂತ ಹೇಳಿ ವಿಂಡೋ ಶಾಪಿಂಗ್ ಅಂತ ಈಸ್ಟ್ ಪಾಯಿಂಟಿಗೆ ಬಂದಿದ್ದೀವಿ. ಆ್ಯಂಡ್ ಹೋಗ್ತಾ ಇದ್ದೀವಿ. ಆಗಿ ಮಾಡಕ್ ಕೆಲಸ ಇಲ್ಲ ತರ ಇಷ್ಟು ಪಾಯಿಂಟ್ ಆಯ್ತು. ಕೆಲವ್ಯ ಇವಾಗ ಇನ್ನು ತುಂಬ ಟೈಮ್ ಇದೆ ಅಂತ
ನಾವಂತೂ ಮರ್ಜಾನೇಶ್ವರಿಗಂತೂ ಬಂದು ಹೋಗ್ತಾ ಇದ್ದೀವಿ. ನಾವು ಕ್ಲಾಸ್ಗೂ ಇಷ್ಟು ಆನ್ ಟೈಮ್ ಹೋಗ್ತೀವೋ ಅಲ್ಲೋ ಗೊತ್ತಿಲ್ಲ, ನಾವು ಮೇಲ್ ಅಪಾಯಿಂಟ್ಮೆಂಟ್ಗಂತೂ ಆನ್ ಟೈಮ್ ಹೋಗ್ತಾ ಇದ್ದೀವಿ. ಲೊಕೇಶನ್ ಅವರು ಪಿನ್ ಮಾಡಿರೋದು ಎಲ್ಲೋ ಬೇರೆ ಕಡೆ ಪಿನ್ ಮಾಡ್ಬಿಟ್ಟವ್ರೆ. ಆಮೇಲೆ ಸ್ಟ್ರೀಟ್ ನಂಬರು ಎಲ್ಲ ಕಳಿಸಿದಾಗ ಸೊ ಅದನ್ನು ನಾವು ಲೊಕೇಟ್ ಮಾಡಿ ಇವಾಗ ಹೋಗ್ತಾ ಇರೋದು. ಓಕೆ ಚಲ್. ನೋಡಿ, ಆ್ಯಸ್ ಐ ಸೆಡ್, ನಾನು ಶುಗರ್ ಕಟ್ ಡೌನ್ ಎಲ್ಲ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಹೊಟ್ಟೆ ಹಸಿತಾ ಇದೆ ಅಂತ ಊಟಕ್ಕೂ ಕೂಡ ವೆಯ್ಟ್ ಮಾಡೋಕ್ಕಾಗದೆ ಇಲ್ಲೇ ಒಂದು ಸ್ಟೋರಲ್ಲಿ ಇಮಿಡಿಯೇಟ್ಲಿ ಆಫ್ಟರ್ ಮೀಲ್ಸ್ ನಾನು ಚಾಕ್ಲೇಟ್ಸ್ ತೊಗೊಂಡು ತಿಂತಾ ಇದ್ದೀನಿ. ಆ್ಯಂಡ್ ನಾನು ಸ್ಟೇಷನ್ ಸ್ಕ್ವೇರಲ್ಲಿದ್ದೀನಿ. ವಿ ಆರ್ ಗೋಯಿಂಗ್ ಟು ಸಿಟಿ ಮಾಲ್ ಹಂಟಿಂಗ್ ಫಾರ್ ಶ್ರೇಯಾಸ್ ಬೂಟ್ಸ್ ವಿಚ್ ಶಿ ಸಾ ಇನ್ ಈಸ್ಟ್ ಪಾಯಿಂಟ್ LC. ಬಟ್ ಅಲ್ಲಿ ಅವಳಿಗೆ ಕರೆಕ್ಟ್ ಸೈಜ್ ಆಗಿಲ್ಲ ಅಂತ ಇವಾಗ ಹೋಗಿ ಬೇರೆ ಸೈಜ್ ಬೇಕು, ಅದೇ ಬೂಟ್ ಸರಿ ಅಂತ ಹುಡ್ಕೊಂಡು ಹೋಗ್ತಾ ಇದ್ದೀವಿ. ಹೆಂಗೆ ಮಕ್ ಹೊಡಿತಾ ಇದೆ ಅಂದರೆ ಯಾವುದ್ರದ್ದು ಗೊತ್ತಾ? ಸೊ ಇಟ್ ಇಸ್ ಸಿಟಿ ಮಾಲ್, ಸಿಟಿ ಟವರ್ದು ಅದು TV ಸ್ಕ್ರೀನ್ ಇರುತ್ತಲ್ಲ ಅದು. ಇಲ್ಲಿಗೆಲ್ಲ ಕ್ರಾಸ್ ಮಾಡಿಸ್ತಾ ಇದ್ದಾಳೆ ನನ್ನ ಹತ್ರ. ಓ ಮೈ ಗಾಡ್, ಶ್ರೇಯಾ ಏನೇನೋ ಮಾಡಿಸ್ತಾಳೆ ಈ ದೇಶದಲ್ಲಿ ನನ್ನ ಹತ್ರ ಬಂದ್ಬಿಟ್ಟು. ಫೈನ್ ಹಾಕಿದ್ರೆ ಮಾತ್ರ we are back from City Mall. ಆ್ಯಕ್ಚುಲಿ ನಮ್ಮ ಹಂಟು ಸ್ವಲ್ಪ ಫೇಲ್ ಆಗೋಯ್ತು. ಸೊ ನಾವು ಹುಡ್ಕೊಂಡು ಹೋಗಿದ್ದು ಬೂಟ್ಸ್ ಬೇರೆ ಎಲ್ಲೂ ಸಿಗಲಿಲ್ಲ. ಸೊ ಮನೆಗೆ ಹೋಗಿ ಅಡುಗೆ ಮಾಡ್ಕೊಂಡು ತಿನ್ನೋಕ್ಕೂ ಎನರ್ಜಿ ಇಲ್ಲ ಇಬ್ರಿಗೂ. ಸೊ ಇಂಡಿಯನ್ ರೆಸ್ಟೋರೆಂಟಿಗೆ ಬಂದ್ವಿ. ವಿ ಆರ್ ಗೋಯಿಂಗ್ ದೇರ್. ಆ್ಯಂಡ್ ಇಬ್ಬರು ತುಂಬ ಸುಸ್ತಾಗಿದ್ದೀವಿ, ಎಸ್ಪೆಷಲಿ ನಾನಂತೂ. ಬಿಕಾಸ್ ನಾನು ಡೈರೆಕ್ಟ್ ಶಿಫ್ಟಿಂದ ಬಂದು ಮಲಗೂ ಇಲ್ಲ, ರೆಸ್ಟು ಮಾಡಿಲ್ಲ. ಬೆಳಗ್ಗೆಯಿಂದ ಐ ಡೋಂಟ್ ನೋ, ನನಗೆ ಸರ್ಪ್ರೈಸಿಂಗ್ ಎಷ್ಟು ಎನರ್ಜಿ ಇದೆ ನನಗೆ ಅಂತ. ಇದೇ ಎನರ್ಜಿ ಓದಬೇಕಾರೆಲ್ಲ ಇರಲ್ವಲ್ಲ, ಯಾಕೆ ಅದು ಹಾಗೆ, ಏನು ಮಾಡೋಕ್ಕಾಗಲ್ಲ. ಸೊ ಲೆಟ್ಸ್ ಗೋ. ಅವಳಂತೂ ಓಡ್ತಾ ಇದ್ದಾಳೆ ಚಳಿ ಅಂತ. ಎವ್ರಿ ಟೈಮ್ ನಾವು ಸ್ಕಾರ್ಫ್ ತೊಗೊಂಡು ಬರ್ತಾಯಿದ್ವಿ, ಇವತ್ತು ಮರ್ತ್ಬಿಟ್ವಿ. ಸೊ ಗಾಳಿ ಬೇರೆ ಇದೆ. ನೆನ್ನೆಗಿನ ಇವತ್ತು ಟೆಂಪ್ರೇಚರ್ ಡೌನ್ ಕೂಡ ಆಗಿದೆ. ಅವಾಯ್ಡ್ ದ ಸೌಂಡ್. ಓ ಮೈ ಗಾಡ್, ನಾನು ಬಿಟ್ಟು ಓಡೋಗ್ಬಿಟ್ಟಿದ್ದಾಳೆ ಅವಳು. ಓಕೆ, ಸಿ ಯು ಗೈಸ್. ಐ ಲೈಕ್ಡ್ ಹರ್ ಬೆಟರ್. ಶಿಮರಿ ನನ್ನ ಕಲರ್ ಸೆಲೆಕ್ಷನ್. ಹೌಸ್ ಇಟ್? ಇನ್ನೊಂದ್ಸರಿ ತೋರಿಸಿ ನೀಟಾಗಿ. ವರ್ತ್ ಆ್ಯಕ್ಚುಲಿ, ಇಬ್ಬರು ಫಸ್ಟ್ ಟೈಮ್ ಹಾಕ್ಸ್ಕೊಂಡಿರೋದು. ಸೊ ಇಟ್ ವಾಸ್ ವರ್ತ್. ಹಬ್ಬ ಅಂತೂ ಮನೆಗೆ ಬಂದು ಸ್ವಲ್ಪ ರೆಸ್ಟ್ ಮಾಡಿದೆ. ಆ್ಯಂಡ್ ಐ ಥಾಟ್ ಐ ವಿಲ್ ಎಂಡ್ ಮೈ ವ್ಲಾಗ್ ಬಿಫೋರ್ ರೀಚಿಂಗ್ ದ ಹೋಮ್. ಬಟ್ ನಡ್ಕೊಂಡು ಬರ್ತಾಯಿದ್ವಿ ಆ್ಯಕ್ಚುಲಿ ಇಬ್ಬರು ಮನೆಗೆ. ಆ್ಯಂಡ್ ವಿ ಬೋತ್ ಹ್ಯಾಡ್ ಫರ್ಗಾಟ್ ದ್ಯಾಟ್ ಇವತ್ತು ನಮ್ಮ ಓನರ್ ಬರ್ತಿದ್ರು ರೆಂಟ್ ಕಲೆಕ್ಟ್ ಮಾಡೋದಕ್ಕೆ ಅಂತ. ಆ್ಯಂಡ್ ವಿ ವರ್ ಆನ್ ದ ವೇ ಜಸ್ಟ್ ವಾಕಿಂಗ್ ಟುವರ್ಡ್ಸ್ ಅವರ್ ಹೌಸ್. ಆ್ಯಂಡ್ the owner was like, "Tada, surprise, I'm here." ಆ್ಯಕ್ಚುಲಿ ನಾವು ಮರ್ತೋಗಿದ್ವಿ, ಓನರ್ ಹೇಳಿದ್ರು ಬರ್ತೀವಿ ಅಂತ. ಸೊ ಅದಕ್ಕೆ ವಿಡಿಯೋ ಮಾಡೋದಕ್ಕಾಗಲಿಲ್ಲ. ನಾನು ಆ್ಯಕ್ಚುಲಿ ಇವತ್ತು ತುಂಬ ಅಂದರೆ ತುಂಬ ಟಯರ್ಡ್ ಆಗಿದ್ದೀನಿ. ಬಿಕಾಸ್ ಆ್ಯಸ್ ಐ ಸೆಡ್, ನಾನು ಶಿಫ್ಟಿಂದ ಬಂದು ನೈಟ್ ಶಿಫ್ಟ್ ಮುಗಿಸ್ಕೊಂಡು ರೆಸ್ಟು ಕೂಡ ಮಾಡಿದೆ. ಬೆಳಗ್ಗೆಯಿಂದ ಸುತ್ತಾಡಿದ್ದೀನಿ. ಲೈಫಲ್ಲಿ ಇನ್ಯಾವತ್ತೂ ನನಗೆ ಈಚೆ ಹೋಗೋಕ್ಕೆ ಚಾನ್ಸ್ ಇಲ್ಲ, ಜೈಲಲ್ಲಿ ಹಾಕ್ಬಿಡ್ತಾರೆ ಅನ್ನೋ ರೇಂಜಿಗೆ ಸುತ್ತಾಡಿದ್ದೀನಿ ಇವತ್ತು. ಬಟ್ ಇಟ್ಸ್ ಓಕೆ ಅಲ್ವಾ? ಬಿಕಾಸ್ ನನಗೆ ಗೊತ್ತು ನೆಕ್ಸ್ಟ್ ವೀಕಿಂದ ನಮಗೆಲ್ಲರಿಗೂ ಮಾರಿ ಹಬ್ಬ ಕಾದಿದೆ ಅಂತ. ಸೊ ಮೆಂಟಲಿ ಪ್ರಿಪೇರ್ ಆಗೋಕ್ಕೆ ಅಟ್ಲೀಸ್ಟ್ ಐ ನೀಡೆಡ್ ದಿಸ್ ಬ್ರೇಕ್. ಆ್ಯಂಡ್ ಎಸ್ ಸಿ
ನನ್ನ ನೇಲ್ಸ್ ತುಂಬ 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 ಚೆನ್ನಾಗಿ ಬಂದಿದೆ. ಇಟ್ಸ್ ಲೈಕ್ ಐ ಆಮ್ ಒಬ್ಸೆಸ್ಡ್ ಓವರ್ ಇಟ್ ನೌ. ಆ್ಯಂಡ್ ಈವನ್ ಮೈ ಹೇರ್ ಕಲರ್ ತುಂಬ ಚೆನ್ನಾಗಿ ಬಂದಿದೆ, ನಾನು ಎಕ್ಸ್ಪೆಕ್ಟ್ ಮಾಡಿದ್ದಕ್ಕಿಂತ. ಇಷ್ಟ ಆಗಿತ್ತು ನನ್ನ ನ್ಯೂ ಇಯರ್ ನ್ಯೂ ಮೀ ಸ್ಟಾರ್ಟಿಂಗ್. ಜಸ್ಟ್ ಇದು ಒಂದು ಸ್ಟಾರ್ಟಿಂಗ್ ಅಂತ ಹೇಳ್ಬೋದು. ಸೊ ಐ ಆಮ್ ಟೇಕಿಂಗ್ ದಿಸ್ ಇನ್ ಅ ವೆರಿ ಆಪ್ಟಿಮಿಸ್ಟಿಕ್ ವೇ. ಅಂದರೆ ಐ ಆಮ್ ಸರ್ಪ್ರೈಸ್ಡ್ ಮೈ ಸೆಲ್ಫ್. ನಾನು ತುಂಬ ದಿವಸದಿಂದ ನೇಲ್ಸ್ ಮಾಡಿಸ್ಬೇಕಂತ ಐ ವಾಸ್ ಪ್ರೊಕ್ರಾಸ್ಟಿನೇಟಿಂಗ್ ಅ ಲಾಟ್. ಆ್ಯಂಡ್ ಫೈನಲಿ ಐ ವಾಸ್ ಲೈಕ್ ನೋ, ಐ ಶುಡ್ ಡೂ ಇಟ್ ಅಟ್ ಎನಿ ಕಾಸ್ಟ್ ಅಂತ ಹೇಳಿ ಮಾಡಿಸ್ದೆ. ಹಾಗೇ ಲೈಫಲ್ಲಿ ಈ ವರ್ಷ ಮುಂದಕ್ಕೆ ಏನೇ ಬಂದರೂ ಐ ಥಿಂಕ್ ಐ ವಿಲ್ ಬಿ ಓಪನ್ ಟು ಆಲ್ ಚಾಲೆಂಜಸ್ ಆ್ಯಂಡ್ I'll keep my life lively, adventurous, yella. So it's like I want to try everything. And ದುಃಖ ಆಗಿರ್ಬೋದು, ಖುಷಿ ಆಗಿರ್ಬೋದು, ಯಾವುದೇ ಥರ ಎಮೋಷನ್ಸ್ ಆದರೂ ಇಟ್ಸ್ ಲೈಕ್ ಐ ವಿಲ್ ಅಕ್ಸೆಪ್ಟ್ ಇಟ್. ಆ್ಯಂಡ್ ವಿತ್ ದ್ಯಾಟ್ ಅದ್ರ ಜೊತೆಗೆ ಹೇಗೆ ನಾವು ಜೀವನ ನಡೆಸಬೇಕು ಅನ್ನೋದನ್ನು ನಾನು ಕಲಿತಾ ಇದ್ದೀನಿ. ಐ ನೋ ತುಂಬ ಫಿಲಾಸಫಿಕಲ್ ಆಗಿ ಮಾತಾಡ್ತಾ ಇದ್ದೀನಿ. ಸೊ ದಿಸ್ ಇಸ್ ನಾಟ್ ಟು ಮೀ ಯೂಶ್ವಲಿ, ಬಟ್ ಆದರೂ ಈ ಥರ ಮಾಡ್ತಾ ಇರ್ತಿದ್ದೀನಿ ಅಂದರೆ ಐ ಥಿಂಕ್ ಐ ಹ್ಯಾವ್ ಗಾಟ್ ಸಮ್ ಚೇಂಜಸ್ ಇನ್ ಮೈ ಸೆಲ್ಫ್. ಸೊ ನಿಮಗೂ ಎಲ್ಲರಿಗೂ ಐ ವಿಶ್ ಯು ರಿಯಲೈಸ್ ಇಟ್ ಫಾಸ್ಟ್ ಆ್ಯಂಡ್ ಸ್ಟಾರ್ಟ್ ಲಿವಿಂಗ್ ಯುವರ್ ಲೈಫ್. ಆ್ಯಂಡ್ ಒನ್ಸ್ ಅಗೇನ್ ಎಲ್ರಿಗೂ ಹೊಸ ವರ್ಷದ ಶುಭಾಶಯಗಳು ಅನ್ನೋದಕ್ಕಿಂತ let's all celebrate this year and start living this life. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಐ ಆಮ್ ಎಂಡಿಂಗ್ ದಿಸ್ ವ್ಲಾಗ್ ಹಿಯರ್. ಮತ್ತು ನಾನು ಖಂಡಿತ ಜಾಸ್ತಿ ಕಂಟೆಂಟ್ ವಿತ್ ಮೋರ್ ಫನ್ ಆ್ಯಂಡ್ ನಿಮ್ಗಿಷ್ಟ ಆಗೋಂಥ ಕಂಟೆಂಟ್ಗಳ ಜೊತೆ ಬರ್ತೀನಿ ಅಂತ ಹೇಳ್ತಾ ಐ ಆಮ್ ಎಂಡಿಂಗ್ ದಿಸ್ ವ್ಲಾಗ್ ಹಿಯರ್. ಬಾಯ್ ಬಾಯ್, ಗುಡ್ ನೈಟ್.